ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿ ಅವಲಕ್ಕಿನ ಉಪಯೋಗಿಸ್ಕೊಂಡು ಗಿಣ್ಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಹಸು ಕರು ಹಾಕಿದ ಮೊದಲನೇ ದಿನದಿಂದ 5ನೇ ದಿನದ ತನಕ ಸಿಗುವಂತ ಗಿಣ್ಣ ಹಾಲನ್ನ ತಗೊಂಡು ಯಾವಾಗ ಬೇಕಿದ್ರೂ ಗಿಣ್ಣ ಮಾಡ್ಕೊಬಹುದು. ಈ ರೀತಿ ಗಿಣ್ಣು ತಿನ್ನೋದಿಕ್ಕಂತೂ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ನಾನು ತಗೊಂಡಿರೋ 1 ಲೀಟ್ರ್ ಗಿಣ್ಣ ಹಾಲಿಗೆ ಇಷ್ಟು ಅವಲಕ್ಕಿ ಬೇಕೇ ಬೇಕು. ಮೊದಲು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಈ ನೀರನ್ನೆಲ್ಲ ತೆಗೆದು ನಾವು ಬೇರೆ ನೀರನ್ನ ಹಾಕೊಬೇಕು. ಇದ್ರಲ್ಲಿರೋ ಡಸ್ಟು ಮತ್ತೆ ಕಸ ಎಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮೊದಲೊಂದ್ಸಲ ನೀರನ್ನ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ನಂತರ ಇದ್ರ ನೀರನ್ನೆಲ್ಲ ತೆಗೆದು ನಾವು ಮತ್ತೊಂದ್ಸಲ ಒಂದು ಲೋಟದಷ್ಟು ನೀರನ್ನ ಹಾಕೊಂಡು ಒಂದು 5 ನಿಮಿಷ ನೆನೆಯೋಕೆ ಬಿಟ್ರೆ ಸಾಕು. ತುಂಬಾ ಹೊತ್ತು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನಂತರ ನಾನಿಲ್ಲಿ 1 ಲೀಟರ್ ಆಗುವಷ್ಟು ಗಿಣ್ಣ ಹಾಲನ್ನ ತಗೊಂಡಿದ್ದೀನಿ. ನೀವೇನ್ ನೋಡ್ತಾ ಇದ್ರ ಇದು ಕರು ಹಾಕಿದ 3ನೇ ದಿನದ ಗಿಣ್ಣ ಹಾಲು. ಇದಕ್ಕೆ ನಾನಿಲ್ಲಿ 1-2 ಅಚ್ಚ ಆಗುವಷ್ಟು ಬೆಲ್ಲನ ಈ ರೀತಿ ಪುಡಿ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಈ ರೀತಿ ಬೆಲ್ಲ ಎಲ್ಲಾ ದಿನಸಿ ಸ್ಟೋರ್ಗಳಲ್ಲೂ ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವು ಬೇಕಿದ್ರೆ ಆರ್ಗ್ಯಾನಿಕ್ ಬೆಲ್ಲನ ಕೂಡ ಉಪಯೋಗಿಸ್ಕೊಂಡು ಕೂಡ ಈ ರೀತಿ ಗಿಣ್ಣ ಮಾಡ್ಕೊಬಹುದು. ಎಲ್ಲಾನು ಹಾಕೊಂಡು ಒಂದು ಸ್ಪೂನಿಂದ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಎಲ್ಲ ಕರ್ಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಸ್ವೀಟ್ ಜಾಸ್ತಿ ಅಥವಾ ಕಡಿಮೆ ತಿನ್ನೋರು ಬೆಲ್ಲನ ನೋಡಿ ಹಾಕೊಳ್ಳಿ. ಬೆಲ್ಲ ಎಲ್ಲ ನೋಡಿ ಯಾವ ರೀತಿ ಕರಗಿದೆ ಅಂತ. ಇದನ್ನ ಬೇರೆ ಪಾತ್ರೆಗೆ ಅಂತಂದ್ರೆ ತಳ ಮಂದ ಇರೋ ಪಾತ್ರೆಗೆ ನಾವು ಗಿಣ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಹಾಲನ್ನ ಕಾಫಿ ಸೋಸೋ ಜಾಲರಿಲಿ ಈ ರೀತಿ ಸೋಸ್ಕೊಬೇಕು. ಈ ರೀತಿ ಹಾಲನ್ನ ಸೋಸೋದ್ರಿಂದ ಬೆಲ್ಲದಲ್ಲಿ ಏನಾದ್ರೂ ಕಸ ಇದ್ರೆ ಬರುತ್ತೆ ಅಂತ ಅಷ್ಟೇ. ಈ ರೀತಿ ಹಾಲನ್ನ ಎಲ್ಲಾನು ಚೆನ್ನಾಗಿ ಸೋಸ್ಕೊಂಡು ನಾವು ತೆಗೆದಿಟ್ಕೊಬೇಕು. ಈ ರೀತಿ ಎಲ್ಲಾನು ಸೋಸ್ಕೊಂಡು ಆದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಕಾಯೋದಕ್ಕೆ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಇದನ್ನ 1 ಕುದಿ ಬರೋ ತನಕ ಕಾಯಿಸ್ಕೊಬೇಕು. ಈ ಹಾಲೇನಿದೆ ಇದು 1 ಕುದಿ ಬರುವಷ್ಟರಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಸಣ್ಣ ಕಪ್ ಆಗುವಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು. ನೋಡಿ ಈ ರೀತಿ ತರಿತರಿಯಾಗಿ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಂತಾ ಇದ್ದೀನಿ. ನಂತರ ಅದೇ ಜಾರ್ಗೆ ಅದೇ ಅಳತೆ ಕಪ್ನಲ್ಲಿ 1 ಕಪ್ನಷ್ಟು ಹುರ್ಗಡ್ಲೆನ ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಮಿಕ್ಸಿ ಮಾಡ್ಕೊಬೇಕು. ಈ ರೀತಿ ತರಿತರಿಯಾಗಿ ಮಾಡ್ಕೊಂಡು ಅದೇ ಬೌಲ್ಗೆ ಹಾಕೊಂತಾ ಇದ್ದೀನಿ. ನೋಡಿ ಈ ರೀತಿ ತರಿತರಿಯಾಗಿ ಮಾಡಿಟ್ಕೊಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪನಾಗಿ ಬೇಕು ಅಂತಂದ್ರೆ ಹಾಗೆ ಕೂಡ ಮಾಡ್ಕೊಂಡು ಹಾಕೊಬಹುದು. ನಾನು ಯಾವಾಗ್ಲೂ ಇದೇ ರೀತಿಲಿ ಮಾಡ್ಕೊಳ್ಳೋದು. ನಂತರ ಇದನ್ನ ಸೈಡಿಗೆ ಇಡೋಣ. ನೋಡಿ ಹಾಲು ಕೂಡ ಆಲ್ರೆಡಿ 1 ಕುದಿ ಬರ್ತಾ ಇದೆ. ಈ ರೀತಿ ಕುದಿ ಬರ್ಬೇಕಿದ್ರೆ ಹಾಲು ಹೊಡ್ಕೊಳ್ಳುತ್ತೆ. ಗಿಣ್ ಮಾಡಿ ಅಭ್ಯಾಸ ಇರೋರಿಗೆ ಇದು ಗೊತ್ತೇ ಇರುತ್ತೆ. ಫಸ್ಟ್ ಟೈಮ್ ಗಿಣ್ ಮಾಡ್ತಾ ಇರೋರು ಹಾಲು ಹೊಡ್ಕೊಂಡ್ಬಿಡ್ತಲ್ಲಪ್ಪ ಇದರಿಂದ ಹೆಂಗಪ್ಪ ಗಿಣ್ ಮಾಡ್ಕೊಳ್ಳೋದು ಅಂತ ಭಯ ಪಟ್ಕೊಳ್ಳೋದೇನ್ ಬೇಡ. ಈ ರೀತಿ ಹಾಲು ಹೊಡ್ಕೊಂಡ್ರೇನೆ ಗಿಣ್ಣು ಚೆನ್ನಾಗಿ ಬರೋದು. ಈ ರೀತಿ ಹಾಲು ಕುದಿ ಬಂದು ಹಾಲೆಲ್ಲ ಹೊಡ್ಕೊಂಡ್ ನಂತರ ಇದಕ್ಕೆ ಮೊದಲೇ ನೆನೆಸಿ ಇಟ್ಕೊಂಡಿರೋ ಅವಲಕ್ಕಿನ ಹಾಕೊಂತಾ ಇದ್ದೀನಿ. ಅವಲಕ್ಕಿನ ತುಂಬಾ ಹೊತ್ತು ನೆನ್ಸೋದೇನ್ ಬೇಡ. ನಾವು ಮಾಡ್ಕೊಳ್ಳೋದು ಒಂದು 5 ನಿಮಿಷ ಅಂತ ನೆನ್ಸ್ಕೊಂಡು ಹಾಕೊಂಡ್ರೆ ಸಾಕು. ಇದನ್ನೆಲ್ಲಾನು ಹಾಕೊಂಡ್ ನಂತರ ನಾವು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಯೋಕ್ ಬಿಡ್ಬೇಕು. ಈ ರೀತಿ ಕುದಿಸ್ಕೊಬೇಕಿದ್ರೆ ಹಾಗಾಗಿ ಮಧ್ಯ ನಾವು ಎಲ್ಲಾನು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು. ಇಲ್ಲ ಅಂತಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು. ಒಂದು 5 ನಿಮಿಷ ಆದ ನಂತರ ನೋಡಿ ಅವಲಕ್ಕಿ ಎಲ್ಲ ಒಂದು 1/4 ಭಾಗದಷ್ಟು ಬೇಯ್ಕೊಂಡಿದೆ ಚೆನ್ನಾಗಿ. ಅವಲಕ್ಕಿನ ಆಲ್ರೆಡಿ ನೆನೆಸಿ ತಗೊಂಡಿರೋದ್ರಿಂದ ತುಂಬಾ ಬೇಯಿಸ್ಕೊಳ್ಳೋದೇನ್ ಬೇಡ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಬೇಯಿಸ್ಕೊಂಡ್ಬಿಟ್ರೆ ಮುದ್ದೆ ರೀತಿ ಆಗ್ಬಿಡುತ್ತೆ. ಇಷ್ಟು ಬೇಯಿಸ್ಕೊಂಡು ಆದ ನಂತರ ನಾನು ಇದಕ್ಕೆ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋ ಹುರ್ಗಡ್ಲೆ ಮತ್ತೆ ಕಡಲೆ ಬೀಜ ಪುಡಿನ ಹಾಕೊಂತಾ ಇದೀನಿ. ಎಲ್ಲಾನು ಹಾಕೊಂಡು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಕಡಲೆ ಬೀಜ ಮತ್ತೆ ಹುರ್ಗಡ್ಲೆನ ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಗಿಣ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಇಲ್ಲಿ 1 ಕಪ್ನಷ್ಟು ಒಣಕೊಬ್ಬರಿನ ತುರಿದು ಹಾಕೊಂಡು ಎಲ್ಲಾನು ಚೆನ್ನಾಗಿ ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊತಾ ಇದೀನಿ. ಒಣಕೊಬ್ಬರಿನ ಇಷ್ಟಪಡದೇ ಇರೋರು ಬೇಕಿದ್ರೆ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕೊಂಡು ಮಾಡ್ಕೊಬಹುದು. ಆದ್ರೆ ಒಣಕೊಬ್ಬರಿನ ಹಾಕೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು 1-2 ನಿಮಿಷ ಲೋ ಫ್ಲೇಮ್ ನಲ್ಲೇ ಇಟ್ಟು ನಾವು ಒಂದು ಮುಚ್ಚಳ ಮುಚ್ಚಿ ಇದ್ರ ಮೇಲೆ ಬೇಯೋಕ್ ಬಿಡ್ಬೇಕು. 1-2 ನಿಮಿಷ ಆದ್ಮೇಲೆ ನೋಡಿ ಅವಲಕ್ಕಿ ಕೂಡ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿದೆ. ತುಂಬಾ ಎಲ್ಲ ಬೇಯಿಸ್ಕೊಳ್ಳೋದೇನ್ ಬೇಡ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಈ ಗಿಣ್ಣೆ ಏನಿದೆ ನೋಡಿ ಇಷ್ಟು ತೆಳು ಇರ್ಬೇಕು. ಇದೇ ತಣ್ಣಗಾದ ನಂತರ ಇದೇ ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಇಷ್ಟು ತೆಳುವಾಗಿ ಮಾಡ್ಕೊಬೇಕು. ಹಾಗೆ ಜಾಸ್ತಿನೂ ಬೇಯಿಸ್ಕೊಬಾರ್ದು. ತುಂಬಾ ಬೇಯಿಸ್ಕೊಂಡ್ಬಿಟ್ರೆ ಮುದ್ದೆ ರೀತಿ ಆಗ್ಬಿಡುತ್ತೆ. ಅದಕ್ಕೆ ಇಷ್ಟು ಬೇಯಿಸ್ಕೊಬೇಕು. ಇದಾಗಿದೆ ನಂತರ ನಾನಿಲ್ಲಿ ಈ ರೀತಿ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ತುಪ್ಪ ಕರಗಿ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿನ ಹಾಕೊಂಡು ಹಾಗೆ ಗೋಡಂಬಿ ಕೂಡ ಹಾಕೊಂಡು 1-2 ನಿಮಿಷ ನಾನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಗಿಣ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು.
ಈ ರೀತಿ ತುಪ್ಪದಲ್ಲಿ ನಾವು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕೋದ್ರಿಂದ ಗಿಣ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಫ್ರೈ ಆಗಿದ್ದೆಲ್ಲ ಆಗಿದೆ. ಇದನ್ನ ಗಿಣ್ಗೆ ಹಾಕೊಂಡು ನಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಕೊನೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ತಣ್ಣಗಾಗಕ್ಕೆ ಬಿಡಬೇಕು. ಇದು ಒಂದು 10 ನಿಮಿಷ ತಣ್ಣಗಾದ್ರೆ ಸಾಕು. ನೋಡಿ ಗಿಣ್ಣು ಅನ್ನೋದು ಈ ಹದದಲ್ಲಿ ಇರಬೇಕು. ತಣ್ಣಗಾದ್ಮೇಲೆ ಅದೇ ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೆ ಈ ಹದದಲ್ಲಿ ನಾವು ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಗಿಣ್ಣು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಕೊಡುತ್ತೆ. ನಂತರ ಇದನ್ನ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ತಣ್ಣಗಾಕೋಕ್ ಬಿಟ್ರೆ ಸಾಕು. ಒಂದು 10 ನಿಮಿಷ ತಣ್ಣಗಾದ ನಂತರ ತಿನ್ಬೋದು. ತಣ್ಣಗಾದ ನಂತರ ನೋಡಿ ತೋರಿಸ್ತೀನಿ ಎಷ್ಟು ಗಟ್ಟಿ ಬಂದಿದೆ ಅಂತ. ಹಾಗೆ ಗಿಣ್ಣು ಕೂಡ ಅಷ್ಟೇ ಚೆನ್ನಾಗಾಗಿದೆ. ಈ ರೀತಿ ಗಿಣ್ಣನ್ನ ಬಿಸಿನಲ್ಲಿ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಟೇಸ್ಟ್ ಕೊಡೋದಿದು. ಅದ್ರಲ್ಲೂ ಈ ತರ ಗಿಣ್ಣ ನಾವು ನೈಟ್ ಮಾಡ್ಕೊಂಡು ಅದ್ರ ಬೆಳಿಗ್ಗೆ ತಿಂದ್ರೆ ಅದ್ರ ಟೇಸ್ಟೇ ಬೇರೆನೆ, ಅದು ಇನ್ನ ಟೇಸ್ಟ್ ಕೊಡುತ್ತೆ. ಈ ರೀತಿ ಅವಲಕ್ಕಿನಲ್ಲಿ ಗಿಣ್ಣ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಗಿಣ್ಣಂತೂ ಎಷ್ಟು ಚೆನ್ನಾಗಾಗಿದೆ, ನೋಡ್ತಿದ್ರೇನೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.